ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಒಂದು ಸ್ಮಾಲ್ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋನಲ್ಲಿ ನಾವು ಓಮ್ಸ್ ಲಾ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಕೂತ್ಕೊಂಡು ತಪಸ್ ಮಾಡೋಣ. ಓಂ ಓಂ ಅಂತ. ಸೊ ಓಮ್ಸ್ ಲಾ ಇಸ್ ಟಾಕಿಂಗ್ ಅಬೌಟ್ ಬೇಸಿಕಲಿ ಕರೆಂಟ್ ಇನ್ ದ ಕಂಡಕ್ಟರ್ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಲೆಟ್ ಅಸ್ ಕನ್ಸಿಡರ್ ಎ ಕಂಡಕ್ಟರ್ ಲೈಕ್ ದಿಸ್. ಈ ತರ ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡೋಣ. ಇದ್ರ ನಡುವೆ ಆ ಕಡೆ ಈ ಕಡೆ ಪೊಟೆನ್ಶಿಯಲ್ ಡಿಫರೆನ್ಸ್, ಅರೆ ಈ ಎಂಡ್ ನಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಇದ್ರೆ ಇದರಲ್ಲಿ ಕರೆಂಟ್ ಐ ಇರುತ್ತೆ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಐ ಅಂಡ್ ವಿ? ಅದು ಓಮ್ಸ್ ಲಾ ರಿಲೇಷನ್ ಕೊಡುತ್ತೆ. ಅಫ್ಕೋರ್ಸ್ ಬೋರ್ಡ್ ಎಕ್ಸಾಮ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ 2 ಮಾರ್ಕ್ಸ್. ಸೊ ಒಂಚೂರು ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ವರ್ಡ್ ಟು ವರ್ಡ್ ಕರೆಕ್ಟ್ ಆಗಿ ಬರೀರಿ. ಅರೆ ಕೆಲವೊಂದು ವರ್ಡ್ಸ್ ಮಿಸ್ ಆದ್ರೂ ಮಾರ್ಕ್ಸ್ ಕೊಡಲ್ಲ, ಸೈಕೋಗಳು. ಏನ್ ಮಾಡೋದು ಹಾಗಿದೆ. ಓಕೆ, ಇಟ್ ಸೇಸ್ ದಟ್ ದ ಕರೆಂಟ್ ಐ ಥ್ರೂ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ potential difference we applied across its two ends, provided, ಇದು important, provided temperature and other physical conditions remain constant. ಅಂದ್ರೆ ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್, ಕಾನ್ಸ್ಟೆಂಟ್ ಪ್ರೆಷರ್, ಕಾನ್ಸ್ಟೆಂಟ್ ಹ್ಯೂಮಿಡಿಟಿ. ಏನ್ ಸರ್ ಹ್ಯೂಮಿಡಿಟಿ ಅಂದ್ರೆ? ತೇವಾಂಶ. ಕೇಳಿದ್ದೀರಾ? ಸೊ ಹ್ಯೂಮಿಡಿಟಿ, ಟೆಂಪರೇಚರ್, ಪ್ರೆಷರ್ ಮತ್ತೆ ಅದರ್ ಫಿಸಿಕಲ್ ಕಂಡೀಷನ್ಸ್ ಚೇಂಜ್ ಮಾಡ್ದಿರಾ ಹಾಗೆ ಇಟ್ಟಿರೋಣ. ಹಾಗೆ ಇಟ್ಟು ಇವೆರಡ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಅಪ್ಲೈ ಮಾಡಿದ್ರೆ ಅದರಲ್ಲಿ ಕರೆಂಟ್ ಐ ಇರುತ್ತೆ. then the current I is directly proportional to the potential difference. ಸೊ ಇದನ್ನೇ ನಮ್ಮ ಓಮ್ಸ್ ಲಾ ಹೇಳೋದು. ಅಷ್ಟೇ, ಅರ್ಥ ಆಯ್ತಾ? ಸೊ when delta V is equal to V, I is the current, then I is directly proportional to V. So of course mathematically I is directly proportional to V ಅಂದ್ರು ಅಂದ್ರೆ ಅಥವಾ V is directly proportional to I. Actually ಓಮ್ಸ್ ಲಾ ಹೇಳೋದು ಇದು. ನಾನು ಮ್ಯಾಥಮೆಟಿಕಲಿ ಈ ತರ ಉಲ್ಟಾ ಬರೀತೀನಿ. ಸೊ V is equals to some constant into I, and the constant is called as resistance of a ohmic conductor. So at a given temperature or at a given temperature, pressure, humidity and other physical quantities constant ಆಗಿದ್ದಾಗ R is called as resistance of a conductor. Resistance of a ohmic conductor. Ohmic conductor ಏನ್ ಸರಿ ಇವೆರಡಕ್ಕೂ ಡಿಫರೆನ್ಸ್? ಅರೆ ಓಮಿಕ್ ಕಂಡಕ್ಟರ್ ಅಂದ್ರೆ ಕಂಡಕ್ಟರ್, ಯಾವ ಕಂಡಕ್ಟರ್ ಓಮ್ಸ್ ಲಾ ಒಬೇ ಮಾಡುತ್ತೋ ಅದನ್ನ ನಾವು ಓಮಿಕ್ ಕಂಡಕ್ಟರ್ ಅಂತ ಕರಿತೀವಿ. ಸೊ ಯಾವ್ದು ನಾನ್ ಓಮಿಕ್ ಕಂಡಕ್ಟರ್ ಅಂದ್ರೆ ಯಾವ್ದು ಓಮ್ಸ್ ಲಾನ ಒಬೇ ಮಾಡಲು ಅದನ್ನ ನಾನ್ ಓಮಿಕ್. ಓಂ 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 ಅಂತ ಇದ್ರೆ ಅದೇ ಓಮಿಕ್ ಕಂಡಕ್ಟರ್. ಓಂ ಅಂದಿಲ್ಲ ಅಂದ್ರೆ ಅದೇ ನಾನ್ ಓಮಿಕ್ ಕಂಡಕ್ಟರ್. ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಸರ್. ಗ್ಯಾಲಿಯಂ ಆರ್ಸೆನೈಡ್. ಕಮ್ ಟು ನಾನು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಇಷ್ಟು ಬರೆದ್ರೆ ಸಾಕು ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಪಕ್ಕ. ಅರ್ಥ ಆಯ್ತಾ? ತುಂಬಾ ಸಿಂಪಲ್ ಆಗಿ ಬರೀರಿ, ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಸೊ ಮೇಕ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ಓಕೆ, ಸೊ ಲೆಟ್ಸ್ ಮೂವ್ ಟು ದ ಸಮ್ ಅಬ್ಸರ್ವೇಷನ್. ಇದಕ್ಕೆ ಪ್ರೂಫ್ ಕೊಡ್ತೀನಿ ಬೇಕಾದ್ರೆ. ಸೊ ಲೆಟ್ ಮಿ ಗಿವ್ ದ ಪ್ರೂಫ್ ಫಾರ್ ದಿಸ್ ಒನ್. ಪ್ರೂಫ್ ಇನ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದ್ರೊಳಗೂ ಕೇಳಿಲ್ಲ, ಬಟ್ ಮುಂದೆ ಕೇಳ್ಬಿಟ್ರೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಪ್ರೂಫ್ ನ ಕೂಡ ಬರ್ದ್ಬಿಡ್ತೀನಿ. V is equals to IR. ಅದನ್ನೇ ಕಂಟಿನ್ಯೂಯೇಷನ್. V is equals to IR. So let us consider a conductor of area of cross section A. The current in the conductor is I. The potential difference across these two ends, delta V is equal to V. ಆ ಕಡೆ ಮತ್ತೆ ಈ ಕಡೆ ಎರಡು ಎಂಡ್ಸ್ ನ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ V ಇದ್ದು, ಕರೆಂಟ್ I ಇದ್ದು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A ಇದ್ರೆ ಡ್ರಿಫ್ಟ್ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ಸ್ ಆಪೋಸಿಟ್ ಅಲ್ಲಿ ಇರುತ್ತೆ VD. ಎಂತದು? VD, drift velocity. What is the relation between current and drift velocity? ನೆನಪಿದೆಯಾ? VDನ I is equals to VDನ ಕನ್ನಡದಲ್ಲಿ ಬರೆದ್ರೆ VDನ ಡಿ ಹೊತ್ತು ಹೋಯ್ತು, ಅದಕ್ಕೆ ಇಲ್ಲಿ ಡಿ ಹೊತ್ತು ಕೊಟ್ಟಿದೀವಿ. ಇಂಗ್ಲಿಷ್ ಅಲ್ಲಿ ಬರೆದ್ರೆ ಪ್ರೂಫ್ ನ ಬರೀತಿದ್ದೀನಿ. ಪ್ರೂಫ್ we have I is equals to VDEN into A, where VD is a drift velocity
I repeat, Vd is a drift velocity of the electrons. E is a fundamental charge. Fundamental charge. N is a small n is a number of free electrons per unit volume, and A is a area of cross section. So ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಡಿಸ್ಕಸ್ ಆಗಿದೆ. ಸೊ ಈಗ Vd ಗೆ ಇನ್ನೊಂದು ಇಕ್ವೇಶನ್ ಇದೆ. Vd drift velocity. ಸೊ ನೆನಪಿದ್ಯಾ? ರಿಕಾಲ್ ಮಾಡ್ಕೊಂತೀರಾ? EV divided by ml. Electric vehicle divided by milliliter. Electric vehicle divided by milliliter. ಇಲ್ಲಿ E ಅಂದ್ರೆ ಫಂಡಮೆಂಟಲ್ ಚಾರ್ಜ್, ಕ್ಯಾಪಿಟಲ್ V ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, M ಅಂದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್, L ಅಂದ್ರೆ ಲೆಂತ್ ಆಫ್ ದ ಕಂಡಕ್ಟರ್. ಸೊ ಈ V by L ನ ನಾವು ಬೇಕಾದ್ರೆ ಕ್ಯಾಪಿಟಲ್ E ಅಂತಾನೂ ಬರೀಬಹುದು. ಈಗ ಸದ್ಯಕ್ಕೆ ನನಗೆ ಬೇಡ, ಅದನ್ನ ಸೈಡ್ಗೆ ಇಡ್ತೀನಿ. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ I is equals to E capital V divided by ml into tau. Tau ಬರೆಯೋದು ಮಾಡ್ತದೆ. Tau into E into N into capital A. Clear? Now, ನಮಗೆ ಬೇಕಾಗಿರೋದು V divided by R. I is equals to R. So V by I ಗೆ equation ಬರೀತೀನಿ. ಇನ್ನೊಂದು ಸ್ಟೆಪ್ ಬರೆದ್ಬಿಡ್ತೀನಿ. E square N into A into tau. E square N into A into tau whole divided by ml into capital V. ಸೊ ನೋಡಿ, ಇವೆಲ್ಲ ಕಾನ್ಸ್ಟೆಂಟ್ ಏನ. ಹಾಗಾದ್ರೆ ಇದನ್ನ ನಾನು ಈ ತರ ಬರ್ತೀನಿ. V by I is equals to capital V divided by I is equals to ml divided by E square N A tau. For a given temperature, ಕೊಟ್ಟಿರ್ತಕ್ಕಂಥ ಟೆಂಪರೇಚರ್ ಮತ್ತೆ ಅದರ್ ಫಿಸಿಕಲ್ ಕಾನ್ಸ್ಟೆಂಟ್ ಇನ್ನು ಚೇಂಜ್ ಮಾಡಿದ್ರೆ ಹಾಗೆ ಇಟ್ಟಿದ್ರೆ, ಇವನು ಮಾಸ್ ಆಫ್ ದ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್, ಲೆಂತ್ ಆಫ್ ದ ಕಂಡಕ್ಟರ್ ಕಾನ್ಸ್ಟೆಂಟ್, ಇ ಅನ್ನೋದು ಕಾನ್ಸ್ಟೆಂಟ್, ಎನ್ ಅನ್ನೋದು. ಟೆಂಪರೇಚರ್ ವೇರಿ ಆದ್ರೆ ಚೇಂಜ್ ಆಗ್ಬಿಡುತ್ತೆ. ನಾ ಹೇಳ್ತಿರೋದು ಟೆಂಪರೇಚರ್ ಚೇಂಜ್ ಆಗ್ತಿಲ್ಲ, ಕಾನ್ಸ್ಟೆಂಟ್ ಟೆಂಪರೇಚರ್ ಇದ್ರೆ ಎನ್ ಕೂಡ ಹಾಗೆ ಇರುತ್ತೆ. ಹಾಗಾದ್ರೆ ಎ ಕೂಡ ಕಾನ್ಸ್ಟೆಂಟ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಟೌ ಅನ್ನೋದು ರಿಲ್ಯಾಕ್ಸೇಷನ್ ಟೈಮ್, ಆವರೇಜ್ ರಿಲ್ಯಾಕ್ಸೇಷನ್ ಟೈಮ್. ಸೊ ಇವೆಲ್ಲ ಕಾನ್ಸ್ಟೆಂಟ್ ಆಗಿರತ್ತೆ. ಆ ಕಾನ್ಸ್ಟೆಂಟ್ ಗೆ ನಾವು ಒಂದು ಹೆಸರು ಕೊಟ್ವಿ, ದಟ್ ಈಸ್ ಆರ್ ಅಂತ. That's called as R in this equation. R ಗೆ ಏನಾದ್ರು equation ಕೇಳಿದ್ರೆ ml divided by E square N into A into tau. Of course, R depends on temperature. ನೋಡಿ, ಟೆಂಪರೇಚರ್ ಏನಾದ್ರು ಚೇಂಜ್ ಆಗ್ಬಿಟ್ರೆ ಇವನು ಚೇಂಜ್ ಆಗ್ತಾನೆ. Am I right? So again R ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. It depends on the temperature. ಅದಕ್ಕೆ ಹೇಳೋದು, ಕೊಟ್ಟಿರ್ತಕ್ಕಂಥ ಫಿಕ್ಸ್ಡ್ ಟೆಂಪರೇಚರ್ ನಲ್ಲಿ ಕರೆಂಟ್ is directly proportional to the potential difference applied. Clear? So this is called as Ohm's law. So V by I is equals to R. V by I is equals to R. Make a note on this one. Aita? Sure? Pakka? Vector form al enadru kelidre idunne V is equals to IR is a scalar form of the Ohm's law. If they ask in vector form, you can write it as E is equals to J into rho. In other words, you can rewrite this as J is equals to sigma E. So, idakke proof na ನಾವು video number 2 of current electricity alli mention ಮಾಡಿದ್ವಿ. J is equals to sigma E. So, this is called as Ohm's law in vector form. Vector form. Are J andre enu illa, current density, current per unit area perpendicular to the considered cross section. So J ge onchuru discussion ಮಾಡ್ತೀವಿ. ಇದಾಯ್ತಾ? ಇದನ್ನ ನೋಟ್ ಮಾಡ್ಕೊಳ್ಳಿ. Ohm's law proof ಇದುವರೆಗೂ ಕೇಳಿದ್ರೆ ಇಷ್ಟವರೆಗೂ ಬರೀರಿ ಸಾಕು. ಇನ್ ಮಿಕ್ಕಿದೆಲ್ಲ ಎಕ್ಸ್ಟ್ರಾ ಪಾಯಿಂಟ್ಸ್. ಕರೆಂಟ್ ಡೆನ್ಸಿಟಿ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ. ಈ ವಿಡಿಯೋನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಕ್ಕಾಪಟ್ಟೆ ಸಖತ್ ಪ್ರಾಬ್ಲಮ್ಸ್ ಇದೆ. ಒಳ್ಳೆ ಮಜಾ ಬರ್ತಕ್ಕಂಥ ಪ್ರಾಬ್ಲಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾಗಿದ ತಕ್ಷಣ ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಡನ್? ಓಕೆ, ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡೋಣ. ಟಿರಿಂಗ್ ಟಿಶ್ಕ್ಯಾವ್ ಪುಷ್ಕ್ಯಾವ್. ಓಕೆ, ಸೊ ಈಗ ಆ ಕಂಡಕ್ಟರ್ ನಲ್ಲಿ ಕರೆಂಟ್ ಈ ತರ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದ ಕರೆಂಟ್ ಇಸ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಕಂಡಕ್ಟರ್. ಈಗ ಈ ಕಂಡಕ್ಟರ್ ನಲ್ಲಿ ಒಂದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಆಲ್ವೇಸ್ ರಿಮೆಂಬರ್, ಏರಿಯಾ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಡೈರೆಕ್ಷನ್ ಹೇಗೆ? ಕನ್ಸಿಡರ್ ಮಾಡಿರ್ತಕ್ಕಂಥ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಆಗಿ. ನೋಡಿ, ಇದು ಏರಿಯಾ
ಪ್ಲೇನ್ ಆದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಯೂನಿಟ್ ವೆಕ್ಟರ್ ಇರುತ್ತೆ. ಸೊ ಇಲ್ಲೂ ಅಷ್ಟೇ. ಸೊ ನಾನು ಆಲ್ವೇಸ್ ಇನ್ ದ ಡೈರೆಕ್ಷನ್ ತಗೊಳ್ಳೋ ಗ್ಯಾರಂಟಿ ಇಲ್ಲ. ಸೊ ಈಗ ಏರಿಯಾನ ಈ ತರ ತಗೊಂಡ್ರೆ ಈ ಆಂಗಲ್ ಥೀಟಾ ಇರುತ್ತೆ. ನಾವು the current density through this area, that is J is equals to vector J is equals to current passing per unit area vector, ಅಥವಾ I is equals to J dot A ಅಂತ ಕರಿಬಹುದು. So I is equals to JA cos theta. Details are discussed in video number 2. So this is called as current and current density relation. Area ಎಲ್ಲ ಇನ್ಕ್ಲೂಡ್ ಆಗಿದೆ. ಸೊ ದಿಸ್ ಇಸ್ ಕರೆಂಟ್ ಡೆನ್ಸಿಟಿ I divided by vector A. ಸೊ ಅದನ್ನ ಇಲ್ಲಿ ಬರ್ದಿರೋದು. ಅಂಡ್ ರೋ ಇಸ್ ಕಾಲ್ಡ್ ಆಸ್ ಕಂಡಕ್ಟಿವಿಟಿ ಆಫ್ ಅ ಮೆಟೀರಿಯಲ್. E is a electric field applied. ನೋಡಿ, ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದ್ದೇ ಇರುತ್ತೆ. ಬೈ ಡಿಫಾಲ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದ್ದೇ ಇರುತ್ತೆ. ಸೊ ಅಗೈನ್ ವಿಡಿಯೋ ನಂಬರ್ 2 ಗೆ ರೆಫರೆನ್ಸ್ ಆಗಿದೆ. ಸೊ ದಟ್ಸ್ ಇಟ್ ಓಮ್ಸ್ ಲಾ ಬಗ್ಗೆ. ಸೊ ಲೆಟ್ ಅಸ್ ಸಿ ದ ಡಿಮೆರಿಟ್ಸ್ ಆಫ್ ಓಮ್ಸ್ ಲಾ ಅಥವಾ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಆಯ್ತಾ? ಇದನ್ನ ನೋಟ್ ಮಾಡ್ಕೊಳ್ಳಿ. Let's move to the next topic. Limitation ಗಿಂತ ಮೊದಲು ಒಂದು ಸ್ಮಾಲ್ ಒಂದು ಟಾಪಿಕ್ ಡಿಸ್ಕಸ್ ಮಾಡೋದಿದೆ. ಸೊ ದಟ್ ಇಸ್ ಗ್ರಾಫ್. ಯಾವ್ದಾದ್ರು ಒಂದು ಸರ್ಕ್ಯೂಟ್ ಅಲ್ಲಿ ಲೆಟ್ ಅಸ್ ಕನ್ಸಿಡರ್ ಎ ಸ್ಮಾಲ್ ಕಂಡಕ್ಟರ್ ದಟ್ ಇಸ್ ಕನೆಕ್ಟೆಡ್ ಟು ಎ ಸರ್ಕ್ಯೂಟ್. ಒಂದು ಸರ್ಕ್ಯೂಟ್ ನಲ್ಲಿ ಈ ತರ ಕನೆಕ್ಟ್ ಮಾಡೋಣ. ಇಲ್ಲೊಂದು ವೋಲ್ಟ್ ಮೀಟರ್ ನ ಹಾಕಿ ಏನ್ ಕೊಡುತ್ತೆ ವೋಲ್ಟ್ ಮೀಟರ್? ಸೊ ಇಟ್ ಗಿವ್ಸ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದೀಸ್ ಟು. ಇವೆರಡರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ ಅದನ್ನ ಈ ವೋಲ್ಟ್ ಮೀಟರ್ ಕೊಡುತ್ತೆ. ಇಲ್ಲೊಂದು ಅಮ್ಮೀಟರ್ ಹಾಕೊಳ್ಳೋಣ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ವೇರಿಯಬಲ್ ವೋಲ್ಟೇಜ್ ಬ್ಯಾಟರಿ. ಸೊ ಈಗ ನಾವೇನ್ ಮಾಡೋಣ, ಈ ವೋಲ್ಟೇಜ್ ನ ವೇರಿ ಮಾಡ್ತಾ ಹೋಗೋಣ. ವೋಲ್ಟೇಜ್ ನ ವೇರಿ ಮಾಡ್ತಾ ಹೋದ್ರೆ ಕರೆಂಟ್ ಕೂಡ ವೇರಿ ಆಗ್ತಾ ಇರತ್ತೆ. ಅರೆ ವೋಲ್ಟೇಜ್ ನ ಒಂಚೂರು ಇನ್ಕ್ರೀಸ್ ಮಾಡಿ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಇನ್ನೊಂಚೂರು ಇನ್ಕ್ರೀಸ್ ಮಾಡಿ ವೋಲ್ಟೇಜ್ ಕರೆಂಟ್ ಇನ್ನೊಂಚೂರು ಇನ್ಕ್ರೀಸ್ ಮಾಡುತ್ತೆ. ಸೊ ಆತರ ಎಲ್ಲಾ ಡೇಟಾನ ರೆಕಾರ್ಡ್ ಮಾಡ್ಕೊಳ್ಳೋಣ. ಸೊ ವಿ ಮತ್ತೆ ಐ. If you plot the graph of potential difference versus I, ಈ ತರ ಬರುತ್ತೆ ನೋಡಿ. ಕರೆಂಟ್ ವರ್ಸಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ ನೀವೇನಾದ್ರೂ ಪ್ಲಾಟ್ ಮಾಡಿದ್ರೆ ಯು ಶುಡ್ ಗೆಟ್ ಎ ಸ್ಟ್ರೈಟ್ ಲೈನ್. ಫಾರ್ ಓಮಿಕ್ ಡಿವೈಸಸ್ ಈ ತರ ಸ್ಟ್ರೈಟ್ ಲೈನ್ ಬರುತ್ತೆ. If it is following Ohm's law, it should get a straight line. And if you take this angle theta, the tan theta of this angle, tan of that angle is nothing but ರೆಸಿಸ್ಟೆನ್ಸ್. ಟ್ಯಾಂಜೆಂಟ್ ನ ತಗೊಂಡ್ರೆ ಆ ಆಂಗಲ್ ಗೆ ರೆಸಿಸ್ಟೆನ್ಸ್ ಸಿಗುತ್ತೆ. ಅಥವಾ ಈ ತರ ಹೇಳ್ಬೋದು, ದ ಸ್ಲೋಪ್ ಆಫ್ ದ ಕರ್ವ್ ಇದು ಈ ಕರ್ವ್ ಗೆ ಸ್ಲೋಪ್ ತಗೊಂಡ್ರೆ ಲೆಟ್ ಮಿ ಕನ್ಸಿಡರ್ ದಿ ಟ್ರಯಾಂಗಲ್ ಹಿಯರ್. ಸೊ ಇದು ಡೆಲ್ಟಾ ವಿ, ಇಲ್ಲಿಂದ ಇಲ್ಲಿಗೆ ಡೆಲ್ಟಾ ವಿ ಚೇಂಜ್ ಇನ್ ದ ಪೊಟೆನ್ಶಿಯಲ್ ಅಂಡ್ ಇದೇನಾಗುತ್ತೆ ದ ಚೇಂಜ್ ಇನ್ ದ ಕರೆಂಟ್. ಸೊ ಸ್ಲೋಪ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಐ. ಸೊ ಇದನ್ನ ನಾವು ಸಾಲ್ವ್ ಮಾಡ್ಕೊಂಡ್ರೆ ವಾಟ್ ವಿ ಗೆಟ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. Are you getting what I am saying? So, ಈ curve ಗೆ slope ತಗೊಂಡ್ರೆ that is what we get as a resistance. Now, graphical method ಅಲ್ಲಿ ಕೂಡ find out ಮಾಡ್ಕೋಬಹುದು. So, if it is following Ohm's law. So, ಈಗ ನೋಡೋಣ ಬನ್ನಿ. So, let us see what are the limitations. Ohm's law ಎಲ್ಲಾ ಕಡೆ ಅಪ್ಲೈ ಮಾಡಬಹುದಾ? ಎಲ್ಲಾ ಡಿವೈಸಸ್ ಓಮ್ 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 ಅಂತಿರತ್ತಾ? ಇಲ್ಲ. ಕೆಲವು ನಾನ್ ಓಮ್ ಅಂತಿರುತ್ತೆ. ಅರೆ ನಾನು ಓಮ್ ಅಲ್ಲ, ನಾನ್ ಓಮ್, NON ನಾನ್. ಮತ್ತೆ ಇನ್ಯಾವುದೋ ನಾನ್, ಬಟರ್ ನಾನು, ಆ ನಾನು, ಈ ನಾನು ಅಲ್ಲ. ಓಮಿಕ್ ಅಂಡ್ ನಾನ್ ಓಮಿಕ್ ಡಿವೈಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಅರೆ ಓಮಿಕ್ ಡಿವೈಸ್ ಅಂದ್ರೆ ಏನಿಲ್ಲ, ದ ಡಿವೈಸ್ ವಿಚ್ ಒಬೇಸ್ ಓಮ್ಸ್ ಲಾ. ಓಮ್ಸ್ ಲಾನ ಯಾರು ಫಾಲೋ ಮಾಡ್ಕೊಂಡು ಕರೆಂಟ್ ಮತ್ತೆ ಪೊಟೆನ್ಶಿಯಲ್ ಡಿಫರೆನ್ಸ್ ವೇರಿ ಆಗುತ್ತೋ ಅವ್ರನ್ನೇ ನಾವು ಓಮಿಕ್ ಡಿವೈಸಸ್ ಅಂತ ಕರಿತೀವಿ. ಯಾವ ಡಿವೈಸಸ್ ಓಮ್ಸ್ ಲಾನ ಒಬೇ ಆಗಲ್ವೋ ಅಂತವುಗಳನ್ನ ನಾನ್ ಓಮಿಕ್ ಡಿವೈಸಸ್ ಅಂತ ಕರಿತೀವಿ. ಎಕ್ಸಾಂಪಲ್ ವಿ ಹ್ಯಾವ್ ಡಯೋಡ್. ನಿಮ್ ಸಿಲೆಬಸ್ ಅಲ್ಲಿ ಇದೆ, ದಟ್ ಇಸ್ ಲಾಸ್ಟ್ ಚಾಪ್ಟರ್, ಸೆಮಿ ಕಂಡಕ್ಟರ್ ಚಾಪ್ಟರ್ ಅಲ್ಲಿ ಇದೆ ಡಯೋಡ್. ಅದೇ ರೀತಿ ವಿ ಹ್ಯಾವ್ ಟ್ರಯೋಡ್. ಅಫ್ಕೋರ್ಸ್ ಈಗಿಲ್ಲ ಸಿಲೆಬಸ್ ಅಲ್ಲಿ ಟ್ರಯೋಡ್ ಇದೆ. ಮತ್ತೆ ಗ್ಯಾಲಿಯಂ ಆರ್ಸೆನಿಕ್ ಒಂದು ಸ್ಪೆಷಲ್ ಕೈಂಡ್ ಆಫ್ ಮೆಟೀರಿಯಲ್ ಇದೆ, ಅದು ಕೂಡ ಓಮ್ಸ್ ಲಾನ ಒಬೆ ಆಗಲ್ಲ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಓಮ್ಸ್ ಲಾ. Okay, the first limitation, at high value of current, it deviates from Ohm's law. ಏನ್ ಸರ್ ಹಂಗಂದ್ರೆ? ಅರೆ ಓಮ್ಸ್ ಲಾ ಅನ್ನೋದು ಓನ್ಲಿ ಸ್ಮಾಲ್ ವ್ಯಾಲ್ಯೂ ಆಫ್ ಕರೆಂಟ್ಸ್ ಇದ್ದಾಗ ಮಾತ್ರ ವ್ಯಾಲಿಡ್ ಆಗುತ್ತೆ. ಅಂದ್ರೆ ಲೆಟ್ ಅಸ್ ಕನ್ಸಿಡರ್ I am plotting the
ಕರೆಂಟ್ ವರ್ಸಸ್ ಪೊಟೆನ್ಶಿಯಲ್ ಡಿಫರೆನ್ಸ್. ಐ ವರ್ಸಸ್ ಪೊಟೆನ್ಶಿಯಲ್ ಡಿಫರೆನ್ಸ್. ವೈ ಆಕ್ಸಿಸ್ ನಲ್ಲಿ ಐ ತಗೊಂತೀನಿ, ಎಕ್ಸ್ ಆಕ್ಸಿಸ್ ನಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ತಗೊಂತೀನಿ. ಸೊ ಈಗ ಇದೇನಾದ್ರೂ ಓಮ್ಸ್ ಲಾ ಪ್ರಕಾರ ಒಬೆ ಆಗಿದ್ರೆ ಕಂಡಕ್ಟರ್ ಸ್ಟ್ರೈಟ್ ಆಗಿ ಈ ತರ ಇರ್ಬೇಕಾ, ಅರೆ ಇನ್ಫಿನಿಟಿ ವರೆಗೂ ಈ ತರ ಇರ್ಬೇಕಾಯ್ತು ಇದರ ಆಂಗಲ್ ಥೀಟಾ. ಬಟ್ ಪ್ರಾಕ್ಟಿಕಲ್ ಆಗಿ ಏನಾಗತ್ತಪ್ಪ ಅಂದ್ರೆ ವೋಲ್ಟೇಜ್ ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಕರೆಂಟ್ ಇನ್ಕ್ರೀಸ್ ಆಗತ್ತೆ ಇನಿಷಿಯಲ್ ಆಗಿ, ಬಟ್ ಒಂದ್ ಸ್ಟೇಜ್ ಆದ್ಮೇಲೆ ಕರೆಂಟ್ ಪ್ರಿಡಿಕ್ಟೆಡ್ ವ್ಯಾಲ್ಯೂ ಇಂತ ಡಿವಿಯೇಟ್ ಆಗಕ್ಕೆ ಶುರು ಆಗತ್ತೆ. ದ ವ್ಯಾಲ್ಯೂ ಆಫ್ ದ ಕರೆಂಟ್ ದಾರಿ ತಪ್ಪೋಗುತ್ತೆ. ಓಮ್ಸ್ ಲಾ ಹೇಳಿದ ಮಾತು ಕೇಳ್ತಿಲ್ಲ. ಅಟ್ ಹೈ ವೋಲ್ಟೇಜಸ್ ಕರೆಂಟ್ ಡಿವಿಯೇಟ್ಸ್ ಫ್ರಮ್ ದ ಓಮ್ಸ್ ಲಾ. ಸೊ ಇಸ್ ನಾಟ್ ಬೇಸಿಕಲಿ ನಾನು ಏನ್ ಹೇಳ್ತಾ ಇದ್ದೇನೆ, ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್ ಅಟ್ ಹೈಯರ್ ಟೆಂಪರೇಚರ್. ಇಷ್ಟೇ ಹೇಳ್ತಿರೋದು. ಓಮ್ಸ್ ಲಾ ನಾಟ್ ಅಪ್ಲಿಕೇಬಲ್. ಇದನ್ನೇ ಇನ್ನೊಂದು ರೀತಿ ಬರೀತೇನೆ, ನಾಟ್ ಅಪ್ಲಿಕೇಬಲ್ at high temperature, sorry, high current values. ಅಷ್ಟೇ, ಸಿಂಪಲ್. ಸೊ ಈಗ ನೋಡೋಣ ಇನ್ನೊಂದು ಕೆಲವೊಂದು ಡಿವೈಸಸ್ ಇದೆ. ಆ ಡಿವೈಸಸ್ಗೆ ನೇಮು ಡಯೋಡ್ ಅಂತ ಕೊಡ್ತೀನಿ. ಏನ್ ಸರ್ ಇದು ಡಯೋಡು, ಗಾಬರಿ ಆಗ್ಬೇಡಿ. ವೆಲ್ಕಮ್ ಟು ನೋ ಸೆಮಿ ಕಂಡಕ್ಟರ್ಸ್ ನಲ್ಲಿ ಸಪರೇಟ್ ಆಗಿ ಒಂದು ಸೆಕ್ಷನ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಡಯೋಡ್ಗೆ ಏನಾದ್ರೂ ನಾವು ಐ ವರ್ಸಸ್ ವಿ ನ ಪ್ಲಾಟ್ ಮಾಡಿದ್ರೆ, ಅಂದ್ರೆ ಕರೆಂಟ್ ವರ್ಸಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಪ್ಲಾಟ್ ಮಾಡಿದ್ರೆ, ಇನಿಷಿಯಲಿ ನೋಡಿ ಎಕ್ಸ್ ಆಕ್ಸಿಸ್ ನಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್, ವೈ ಆಕ್ಸಿಸ್ ನಲ್ಲಿ ಕರೆಂಟ್ ನ ತಗೊಂತೀನಿ. ಇನಿಷಿಯಲ್ ಆಗಿ ಕರೆಂಟ್ ಇನ್ಕ್ರೀಸ್ ಆಗ್ತಾ ಇದ್ರೆ ಕರೆಂಟ್ ಲೈಟ್ ಆಗಿ ಇನ್ಕ್ರೀಸ್ ಆಗತ್ತೆ, ಆಮೇಲೆ ಸಡನ್ ಆಗಿ ಜಾಸ್ತಿ ಆಗಕ್ ಶುರು ಆಗತ್ತೆ. ಓಕೆ, ಪರವಾಗಿಲ್ಲ. ಸೊ ಲೆಟ್ ಅಸ್ ಅಸ್ಯೂಮ್ ಯಾವುದೋ ಒಂದು ಪೊಟೆನ್ಶಿಯಲ್ ಪೊಟೆನ್ಶಿಯಲ್ 1 ನಲ್ಲಿ ಕರೆಂಟ್ ಒನ್ ಇತ್ತು ಅಂತ ಅನ್ಕೋಣ. V1 ಪೊಟೆನ್ಶಿಯಲ್ ಅಲ್ಲಿ ಕರೆಂಟ್ ಐ ಇತ್ತು ಅಂತ ಅನ್ಕೋಣ. ಹಾಗಾದ್ರೆ ಓಮ್ಸ್ ಲಾ ಒಬೆ ಮಾಡಿದ್ರೆ ಈ ವಿ ನ ಉಲ್ಟಾ ಮಾಡಿದ್ರೆ, ಅರೆ ಈ ತರ ಇರ್ತಕ್ಕಂಥ ಬ್ಯಾಟ್ರಿನ ರಿವರ್ಸ್ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಕೂಡ ಎಕ್ಸಾಕ್ಟ್ ಆಗಿ ರಿವರ್ಸ್ ಆಗ್ಬೇಕಲ್ಲ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಬ್ಯಾಟ್ರಿ ಈ ತರ ಕನೆಕ್ಟ್ ಮಾಡಿದ್ದೀನಿ ಎರಡು ಟರ್ಮಿನಲ್ಸ್ ನಡುವೆ. ಈ ಬ್ಯಾಟ್ರಿ ಈ ತರ ಇದ್ದಾಗ ಕರೆಂಟ್ ಐ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಕರೆಂಟ್ ಇಸ್ ಐ. ಈಗ ಈ ಬ್ಯಾಟ್ರಿನ ರಿವರ್ಸ್ ಮಾಡ್ತೀನಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಯ್ತು, ಮೈನಸ್ ವಿ ಆಯ್ತು. ಕರೆಂಟ್ ಏನಾಗ್ಬೇಕು, ಮೈನಸ್ ಐ ಆಗ್ಬೇಕು. ಬಟ್ ಇವ್ ನೋಬೆ ಆಗಲ್ಲ. ಸಮ್ ಡಿವೈಸಸ್ ಲೈಕ್ ಸೆಮಿ ಕಂಡಕ್ಟರ್ ಡಯೋಡ್ಸ್, ಇಲ್ಲಿ ಬರೀಲ್ಲ, ಡಿವೈಸಸ್ ಲೈಕ್ semiconductor diodes, semiconductor diodes does not reverse current by reversing the does not give same current by reversing the potential difference direction. ಅಂದ್ರೆ ಕರೆಂಟ್ ವೋಲ್ಟೇಜ್ ಪಾಸಿಟಿವ್ ವೋಲ್ಟೇಜ್ ಇದ್ದಾಗ ಈ ತರ, ಅದೇ ಏನಾದ್ರೂ ರಿವರ್ಸ್ ಮಾಡ್ಬಿಟ್ರೆ ದ ಕರ್ವ್ ವಿಲ್ ಬಿ ಸಮ್ ಹೌ ಲೈಕ್ ದಿಸ್, ಈ ತರ ಬರುತ್ತೆ. ಎಕ್ಸಾಕ್ಟ್ ಆಗಿ ಲೆಟ್ ಅಸ್ ಕನ್ಸಿಡರ್. ಸೊ ಇದು V1 ಅಂತ ಅನ್ಕೊಳ್ಳೋಣ. V1 ಇದ್ದಾಗ ಕರೆಂಟ್ ಏನಿದೆ, I1 ಇದೆ, I1. ಈಗ ಅದೇ V1 ನ ಮೈನಸ್ ಡೈರೆಕ್ಷನ್ ಅಲ್ಲಿ ತಗೊಳ್ಳಿ, ಮೈನಸ್ V1 ತಗೊಳ್ಳಿ. ಕರೆಂಟ್ ನೋಡಿದ್ರೆ ಬೇರೆ ಏನೋ ವ್ಯಾಲ್ಯೂ ಇರುತ್ತೆ. ಇಸ್ ನಾಟ್ ಈಕ್ವಲ್ಸ್ ಟು I is not equals to I1. ಬೇರೆ ವ್ಯಾಲ್ಯೂ ಕೊಡ್ತಿರತ್ತೆ. ರಿವರ್ಸ್ ಮಾಡಿದ್ರೆ ರಿವರ್ಸ್ ಆಗ್ಬೇಕು. ಅದ್ ನೆಟ್ಟಿಗೆ ಏನಾದ್ರು ಓಮ್ಸ್ ಲಾ ನ ಒಬೆ ಮಾಡಿದ್ರೆ, ಹೇಳಿದ ಮಾತು ಕೇಳಿದ್ರೆ ಕರೆಂಟ್ ನ ವೋಲ್ಟೇಜ್ ನ ರಿವರ್ಸ್ ಮಾಡಿದ್ರೆ ಕರೆಂಟ್ ರಿವರ್ಸ್ ಆಗ್ಬೇಕಾಯ್ತು, ಅಷ್ಟೇ ವ್ಯಾಲ್ಯೂ ಬರ್ಬೇಕಾಯ್ತು. ಕಿಲಾ ಬರಕಿಲ್ಲ ಅಂತದೆ. ಹಾಗಾದ್ರೆ ಇವನು ಓಮ್ಸ್ ಲಾ ನ ಒಬೆ ಮಾಡ್ಕೊಳ್ಳಲ್ಲ. ಸೊ ಹೇಳಿದ ಮಾತೇ ಕೇಳಲ್ಲ. ಕನಕ ಇರ್ತಾನಲ್ಲ, ಎಲ್ಲಿ ಸೂರ್ಯವಂಶ ಮೂವಿಯಲ್ಲಿ, ಸೂರ್ಯವಂಶನ ಯಾವ ಮೂವಿ ಅದು, ಕನಕ ನಮ್ಮ ಇವರು ವಿಷ್ಣುದಾದ ಇರ್ತಾರಲ್ಲ, ಹೇಳಿದ ಮಾತೇ ಕೇಳಲ್ಲ. ಹಾಗೆ ಇವನು ಕರೆಂಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ರಿವರ್ಸ್ ಮಾಡಿದ್ರೆ ದ ಕರೆಂಟ್ ವಿಲ್ ನಾಟ್ ರಿವರ್ಸ್. ಅರ್ಥ ಆಯ್ತಾ? ಡನ್. ಓಕೆ, ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಕೆಲವೊಂದು ಡಿವೈಸಸ್ ಇದೆ. ಫಾರ್ ಎಕ್ಸಾಂಪಲ್ ಗ್ಯಾಲಿಯಂ ಆರ್ಸೆನಿಕ್, ಗ್ಯಾಲಿಯಂ ಆರ್ಸೆನಿಕ್, GA ಕ್ಯಾಪಿಟಲ್ AS, ಗ್ಯಾಲಿಯಂ ಆರ್ಸೆನಿಕ್ ಕಾಂಪೌಂಡ್ ಅದು. ಸೊ ಈಗ ಈ ತರ ಮೆಟೀರಿಯಲ್ಸ್ ಗೆ ಓಮ್ಸ್ ಲಾ ನ ಒಂದು ಸರ್ಕ್ಯೂಟ್ ಅಲ್ಲಿ ಹಾಕ್ಬಿಟ್ಟು ಪೊಟೆನ್ಶಿಯಲ್ ನ ವೇರಿ ಮಾಡ್ಕೊಂಡು ಕರೆಂಟ್ ನ ವೇರಿ ಮಾಡ್ತಾ ಇದ್ದು ಪ್ಲಾಟ್ ಮಾಡಿದ್ರೆ ಗ್ರಾಫ್ ಬೈ ಕಲೆಕ್ಟಿಂಗ್ ದ
ಡೇಟಾ ಅಂಡ್ ಪ್ಲಾಟಿಂಗ್. ಎಕ್ಸ್ ಆಕ್ಸಿಸ್ ನಲ್ಲಿ ಪೊಟೆನ್ಶಿಯಲ್, ವೈ ಆಕ್ಸಿಸ್ ನಲ್ಲಿ ಕರೆಂಟ್. ಈಗ ಇದಕ್ಕೆ ಏನಾದ್ರೂ ನಾವು ಪ್ಲಾಟ್ ಮಾಡಿದ್ರೆ, ಇಫ್ ಯು ಪ್ಲಾಟ್ ದ ಕರ್ವ್, ಕರೆಂಟ್ ವರ್ಸಸ್ ಪೊಟೆನ್ಶಿಯಲ್ ಡಿಫರೆನ್ಸ್, ನಮ್ಗೆ ಕರ್ವ್ ಈ ತರ ಬರುತ್ತೆ. ಸರ್ ಪ್ರೂವ್ ಮಾಡಿ ಸರ್ ಅಂತ ಹೇಳ್ಬೇಡಿ, ಈ ತರ ಬರುತ್ತೆ ಅಂತ ನಮ್ಗೆ ಕೊಟ್ಟಿದ್ದಾರೆ, ಅದನ್ನೇ ನಾನು ತಗೊಂತೀನಿ. ನೋಡಿ ಇಲ್ಲಿ ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ ಒಂದು ಕರೆಂಟ್ ನ ಚೂಸ್ ಮಾಡ್ಕೊಂತೀನಿ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ I1. ಈಗ I1 ಗೆ ವೋಲ್ಟೇಜ್ ಎಷ್ಟಿದೆಯಪ್ಪ ಅಂದ್ರೆ ಈ ವ್ಯಾಲ್ಯೂ ಕೂಡ ಪಾಸಿಬಲ್ ಇದೆ. ಅರೆ ಕರೆಂಟ್ ಇಷ್ಟಿದ್ದಾಗ ವೋಲ್ಟೇಜ್ ಇಷ್ಟಿದೆ ಅಷ್ಟೇ ಅಲ್ಲ, ಮತ್ತೆ ನೋಡಿ ಅದೇ ವ್ಯಾಲ್ಯೂ ಕರೆಂಟ್ ಗೆ ಇನ್ನೊಂದು ವೋಲ್ಟೇಜ್ ಸಿಗ್ತಿದೆ, V2. ಲೆಟ್ ಮಿ ಕನ್ಸಿಡರ್ ಅನದರ್ ಪಾಯಿಂಟ್ ಹಿಯರ್, V3. ಅಂದ್ರೆ ಒಂದೇ ವ್ಯಾಲ್ಯೂ ಕರೆಂಟ್ ಗೆ 3 ಡಿಫ್ರೆಂಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ವ್ಯಾಲ್ಯೂ ಸಿಗ್ತಿದೆ. ಬಟ್ ಓಮ್ಸ್ ಲಾ ನೆಟ್ ಫಾಲೋ ಆಗಿದ್ರೆ ಒಂದು ಕರೆಂಟ್ ಗೆ ಒಂದೇ ಪೊಟೆನ್ಶಿಯಲ್, ಅರೆ ಸ್ಟ್ರೈಟ್ ಲೈನ್ ಇದ್ದಾಗ ಒಂದೇ ಇರ್ಬೇಕಾಯ್ತು. ಫಾರ್ ಸಮ್ ಕೈಂಡ್ ಆಫ್ ಮೆಟೀರಿಯಲ್ಸ್ ಕಾಲ್ಡ್ ಗ್ಯಾಲಿಯಂ ಆರ್ಸೆನಿಕ್, ಇವನು ಕೂಡ ಅಷ್ಟೇ ನಮ್ ಕನಕಂತರ ಓಮ್ಸ್ ಲಾನ ಒಬೆ ಮಾಡಲ್ಲ. ಸೊ ದೇರ್ ಫಾರ್ ಸಮ್ ಮೆಟೀರಿಯಲ್ಸ್ ಲೈಕ್ ಗ್ಯಾಲಿಯಂ ಆರ್ಸೆನಿಕ್, ಫಾರ್ ಸಮ್ ಮೆಟೀರಿಯಲ್ಸ್ like gallium arsenic, G small a capital A S, gallium arsenic, for a given value of current, there exist three different values of potential difference, which is not according to the Ohm's law. Ohm's law na obey ಮಾಡ್ತಿಲ್ಲ, ಹಾಗಾದ್ರೆ ಇವನು ಕೂಡ ನಾನ್ ಓಮಿಕ್ ಡಿವೈಸ್. ಗ್ಯಾಲಿಯಂ ಆರ್ಸೆನಿಕ್ ಇಸ್ ಎ ನಾನ್ ಓಮಿಕ್ ಡಿವೈಸ್. ಅರ್ಥ ಆಯ್ತಾ? ಇನ್ನು ಬೇಕಾದ್ರೆ ಒಂದು ಬೋರ್ಡ್ ಪಾಯಿಂಟ್ ಆಫ್ ವ್ಯೂ ಒಂದೆರಡು ಪಾಯಿಂಟ್ ಬರ್ಸ್ಬಿಡ್ತೀನಿ. ಅರೆ ಇಷ್ಟೆಲ್ಲ ಬರೆಯಕ್ಕೆ 2 ಮಾರ್ಕ್ಸ್ ಕೇಳಿದ್ರೆ ಎಷ್ಟು ಮಾಡೋಕ್ಕೆ ನಮ್ಗೆ ಒಂಚೂರು ಲೇಸಿನೆಸ್ ಬರುತ್ತೆ. ಒಂದು ಇಂಪಾರ್ಟೆಂಟ್ 2 ಪಾಯಿಂಟ್ಸ್ ನ ಬರ್ಸ್ಬಿಡ್ತೀನಿ, ಇಷ್ಟು ನೋಟ್ ಮಾಡ್ಕೊಳ್ಳಿ ಆಯ್ತಾ. ಸೊ ಇನ್ನೇನಾದ್ರು ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಕೇಳಿದ್ರೆ, ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್. Ohm's law is not applicable at high temperature, low temperature, ತುಂಬಾ ಲೋ ಟೆಂಪರೇಚರ್ ಇದ್ದಾಗ. ಮತ್ತೆ ಬೇಕಾದ್ರೆ ಇದನ್ನ 2 ಪಾಯಿಂಟ್ ಬರೀಬಹುದು. ಅರೆ ಏನು ಗೊತ್ತಿಲ್ಲದಿರೋ ಟೈಮಲ್ಲಿ Ohm's law is not applicable at high temperature, Ohm's law is not applicable at very low temperature. at ಈ ತರ ಬರೀ, at very high temperature and very low temperature. ತುಂಬಾ ಲೋ ಟೆಂಪರೇಚರ್ ಹೋದಾಗ ಮೆಟೀರಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗುತ್ತೆ. ಅರೆ ಸೂಪರ್ ಕಂಡಕ್ಟಿವಿಟಿ ಬಂದ್ಬಿಡುತ್ತೆ, ರೆಸಿಸ್ಟೆನ್ಸ್ ಇಲ್ಲದೆ ಆಗ್ಬಿಡುತ್ತೆ, ಡಿಫ್ರೆಂಟ್ ಫಿನೋಮಿನನ್ಸ್ ಹೊಸದಾಗಿ ಬರ್ತಾ ಇರುತ್ತೆ. ಮ್ಯಾಗ್ನೆಟಿಸಮ್ ಕೂಡ ಕನ್ಸಿಡರ್ ಮಾಡಬೇಕು. ಸೊ ಅದ್ರ ಬಗ್ಗೆ ಫ್ಯೂಚರ್ ಚಾಪ್ಟರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನ್ ಬರಿಬಹುದು ಅಂದ್ರೆ Ohm's law is not applicable when temperature, pressure, etc. are changing. So ಇದರ ಚೇಂಜ್ ಆಗ್ತಿರ್ಬೇಕಾದ್ರೆ ಮೆಟೀರಿಯಲ್ಸ್ ಪ್ರಾಪರ್ಟೀಸ್ ಇಟ್ ಡಸ್ ನಾಟ್ ಅಪ್ಲೈ. ಸರಿ, ತುಂಬಾ ಟೆಂಪರೇಚರ್ ಜಾಸ್ತಿ ಆದ್ರೂ ಮೆಲ್ಟ್ ಆಗ್ಬಿಡುತ್ತೆ. ಅದೇ ರೆಸಿಸ್ಟೆನ್ಸ್ ಒಂದು ವೈರ್ ನ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಲಿಕ್ವಿಡ್ ಪಾನಕ ತರ ಬರ್ತಿದ್ರೆ ಎಲ್ಲಿ ಓಮ್ಸ್ ಲಾ ಅಪ್ಲೈ ಮಾಡೋದು. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಎಷ್ಟು ಪಾಯಿಂಟ್ಸ್ ನ ಐ ಥಿಂಕ್ ಯಾವ್ದಾದ್ರು 2 ಪಾಯಿಂಟ್ಸ್ ಕೇಳ್ಬೋದು ಬೋರ್ಡ್ ಎಕ್ಸಾಮ್ಗೆ ಅಷ್ಟೇ. ಇನ್ ಮಿಕ್ಕಿದೆಲ್ಲ ನಮ್ಗೆ ಡೀಟೇಲ್ಸ್ ಬೇಕಾಗತ್ತೆ ಅಂತ ನಾ ಹೇಳಿರೋದು ಅಷ್ಟೇ. ಸೊ ಲೆಟ್ಸ್ ಗೋ ಟು ದ ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್. ನೋಡಿ, ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇದೆ. ನಂಗೆ ಗೊತ್ತು ನಿಮ್ಗೆ ಒಂದು ಸ್ಮಾಲ್ ಮೈಂಡ್ ಅಲ್ಲಿ ಒಂದು ಪಾಯಿಂಟ್ ಕೂತಿರಬಹುದು ಕೆಲವರಿಗೆ, ಎಲ್ರಿಗೂ ಅಲ್ಲ. ರೆಸಿಸ್ಟರ್ಸ್ ಇನ್ ಸೀರೀಸ್ ಮತ್ತೆ ಪ್ಯಾರಲಲ್ NCERT ನ ತೆಗೆದು ಬಿಟ್ಟಿದಾರಲ್ಲ ಸರ್, ಅಂದ್ರೆ ಅಟ್ಲೀಸ್ಟ್ KCET ಕರ್ನಾಟಕ PU ಬೋರ್ಡ್ ಸಿಲೆಬಸ್ ಇಂದ ತೆಗ್ದಿದ್ದಾರೆ. ಹೌದು, ತೆಗ್ದಿದ್ದಾರೆ ಅಂದ್ರೆ ಅದರ ಅರ್ಥ ಡಿರೈವೇಶನ್ಸ್ ಎಕ್ಸಾಮ್ ಕೊಡಲ್ಲ ಅಂತ. ಆಸ್ ಪರ್ ರಾಷನಲೈಸ್ಡ್ ಸಿಲೆಬಸ್ ಆಫ್ ಕರ್ನಾಟಕ PU ಬೋರ್ಡ್, ರೆಸಿಸ್ಟರ್ಸ್ ಇನ್ ಸೀರೀಸ್ ಮತ್ತೆ ಪ್ಯಾರಲಲ್ ಡಿರೈವೇಶನ್ ನ ಬೋರ್ಡ್ ಎಕ್ಸಾಮ್ಗೆ ಕೊಡಲ್ಲ. ಹಂಗಂತ ಹೇಳಿ ಅದ್ರ ಮೇಲೆ ಎಲ್ಲಾ ಕಾನ್ಸೆಪ್ಟ್ಸ್ ಡಿಲೀಟ್ ಆಗಿದೆ ಅಂತಲ್ಲ. ಯು ಹ್ಯಾವ್ ಟು ನೋ RS is equal to R1 plus R2 plus R3 etc. up to RN. ಈ ಫಾರ್ಮುಲಾ ಬೇಕು ಹಂಗಂತ ಹೇಳಿ ಇದನ್ನ ಡಿರೈವ್ ಮಾಡಿ ಅಂತ ಕೇಳಂಗಿಲ್ಲ ಆಸ್ ಪರ್ ನೌ ನಾರ್ಮ್ಸ್. ಅದೇ ರೀತಿ 1/Rp is equals to 1/R1 plus 1/R2 plus up to 1/Rn. ಎಲ್ಲೋ ಒಂದ್ ಕಡೆ ಕೇಳಿ ಹೇಳ್ತೀರಿ, ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಸಿಲೆಬಸ್ ಇಲ್ವಲ್ಲ ಅಂತ.
ಬಟ್ ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೊಡಕ್ಕೂ ಫ್ರೀಡಮ್ ಇದೆ, ಅದ್ರ ಮೇಲೆ ಕಾನ್ಸೆಪ್ಷಿಯಲ್ ಕ್ವಶನ್ಸ್ ಕೊಡಕ್ಕೂ ಫ್ರೀಡಮ್ ಇದೆ. ಡಿರೈವೇಶನ್ ಕೇಳಂಗ್ ಇಲ್ಲ ಯಾವ್ದ್ರಲ್ಲಿ, ಕರ್ನಾಟಕ ಪಿ ಯು ಬೋರ್ಡ್ ಸಿಲೆಬಸ್ ಅಲ್ಲ ಅಷ್ಟೇ. ಫೈನಲ್ ಎಕ್ಸಾಮ್ ಅಲ್ಲಿ ಈ ಡಿರೈವೇಶನ್ಸ್ ನ ಕೊಡಲ್ಲ, ಬಟ್ ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ, ಅದ್ರ ಮೇಲೆ ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಷಿಯಲ್ ಕ್ವಶನ್ಸ್ ಪಕ್ಕಾ ಕೇಳ್ತಾರೆ. ಬೇಕಾದ್ರೆ ಓಲ್ಡ್ ಪೇಪರ್ಸ್ ತೆಗೆದು ನೋಡಿ. ಸೊ ಆ ಮಿಸ್ಕಾನ್ಸೆಪ್ಷನ್ ಇದ್ರೆ ಪ್ಲೀಸ್ ರಿಮೂವ್ ಮಾಡ್ಬಿಡಿ. ಸೊ ದಿಸ್ ಇಸ್ ಪಕ್ಕಾ, ನಾನು ಪಕ್ಕಾ 100% ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಡಿರೈವೇಶನ್ಸ್ ಇಲ್ಲ, ಬಟ್ ಕಾನ್ಸೆಪ್ಟ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ, ಇವನ್ನ ನೀವು ಕಲಿಲೇಬೇಕು. ಮತ್ತೆ ಡಿರೈವೇಶನ್ ಯಾಕೆ ತೆಗೆದ್ರು ಸರ್? ಅರೆ ಇನ್ ದ ಅಂಡರ್ಸ್ಟ್ಯಾಂಡಿಂಗ್, ಯಾವ ರೀತಿ ಅಸಂಪ್ಷನ್ ಅಂದ್ರೆ 10th ಅಲ್ಲಿ ಆಲ್ರೆಡಿ ಡಿರೈವ್ ಮಾಡಿದ್ದಾರೆ, ಮತ್ತೆ ಡಿರೈವೇಶನ್ ಯಾಕೆ ಪ್ರಾಕ್ಟೀಸ್ ಮಾಡೋದು ಅನ್ನೋ ಮೈಂಡ್ ಸೆಟ್ ನಲ್ಲಿ ಈ ಡಿರೈವೇಶನ್ ತೆಗೆದಿರೋದು. 10th ಅಲ್ಲಿ ಆಲ್ರೆಡಿ ಓದಿದ್ದಾರೆ, ರೆಸಿಸ್ಟರ್ಸ್ ಇನ್ ಸೀರೀಸ್, ಫಾರ್ಮುಲಾಸ್ ಗೊತ್ತು, ಕಾನ್ಸೆಪ್ಟ್ ಗೊತ್ತು, ಅದನ್ನ ತಗೊಂಬಂದು ಇಲ್ಲಿ ಅಪ್ಲೈ ಮಾಡ್ಲಿ. ಯು ಕ್ಯಾನ್ ಅಪ್ಲೈ ಹಿಯರ್ ಫಾರ್ ಪ್ರಾಬ್ಲಮ್ಸ್. ಅಷ್ಟೇ ಯಾಕೆ ಸೆಲ್ಸ್ ನ ನೀವು ಡೀಲ್ ಮಾಡುವಾಗ ಇವೆರಡು ಕಾನ್ಸೆಪ್ಟ್ಸ್ ಬೇಕೇ ಬೇಕು. ಕಮ್ ಟು ನೋ ಫ್ಯೂಚರ್ ಅಲ್ಲಿ ಸೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಆಯ್ತಾ? ಸೊ ಹಾಗಾಗಿ ನಾನು ನೆಕ್ಸ್ಟ್ ಇದಾದ್ಮೇಲೆ ಈಗ ಇದೇ ವಿಡಿಯೋನಲ್ಲಿ ನಾನು ಡಿರೈವ್ ಮಾಡ್ಲಿಕ್ಕೆ ಹೊರಟಿರೋದು ದ ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್. ಡಿರೈವೇಶನ್ ಇಲ್ಲ, ಬಟ್ ಕಾನ್ಸೆಪ್ಟ್ ಇದೆ. ಲೆಟ್ಸ್ ಸ್ಟಾರ್ಟ್ ದ ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್. So let's start with the resistors in series. Resistors in series. ನೋಡಿ, ಸೀರೀಸ್ ಅಂದ್ರೆ ಏನು, ಪ್ಯಾರಲಲ್ ಅಂದ್ರೆ ಏನು? ರೆಸಿಸ್ಟರ್ಸ್ ಎಂಡ್ ಟು ಎಂಡ್ ಕನೆಕ್ಟ್ ಆಗಿದ್ದಾಗ ಇದನ್ನ ನಾವು ಸೀರೀಸ್ ಕಾಂಬಿನೇಷನ್, ಅರೆ ಒಂದರ ಎಂಡ್ ಇನ್ನೊಂದರ ಎಂಡ್ಗೆ ಕನೆಕ್ಟ್ ಆಗಿದೆ, ಇಂಥ ಕಾಂಬಿನೇಷನ್ ಸೀರೀಸ್ ಅಂತ ಕರಿತೀವಿ. ಎರಡು ರೆಸಿಸ್ಟರ್ಸ್ ಕಾಮನ್ ಪಾಯಿಂಟ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ, ವಿ ಕಾಲ್ ದಟ್ ಆಸ್ ಅ ಪ್ಯಾರಲಲ್. ಅರೆ ಟೈಟಾನಿಕ್ ತರ ಇಬ್ರು ಆ ಕಡೆ ಈ ಕಡೆ ಇಬ್ರು ಒಂದೇ ಪಾಯಿಂಟ್ ಅಲ್ಲಿ ಕನೆಕ್ಟ್ ಆಗಿದ್ರೆ ಅದನ್ನ ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಇದನ್ನ ಸೀರೀಸ್ ಗೊತ್ತಿರತ್ತೆ ಮೋಸ್ಟ್ ಪ್ರಾಬಬಲಿ. ಸೊ ಲೆಟ್ ಅಸ್ ಮೂವ್ ಟು ದ ಸೀರೀಸ್ ಕಾಂಬಿನೇಷನ್ ಆಫ್ ದ ರೆಸಿಸ್ಟರ್ಸ್. ಸೊ ಇಂಥ ಸರ್ಕ್ಯೂಟ್ ನ ನಾವೇನಂತ ಕರಿತೀವಿ? ಪೊಟೆನ್ಶಿಯಲ್ ಡಿವೈಡರ್ ಸರ್ಕ್ಯೂಟ್. ಏನ್ ಸರ್ ಹಂಗಂದ್ರೆ? ಲೆಟ್ ಮೀ ಎಕ್ಸ್ಪ್ಲೈನ್ ದಟ್ ಒನ್. ಸೊ ಈಗ 3 ರೆಸಿಸ್ಟರ್ಸ್ ನ ಕನೆಕ್ಟ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ 3 ರೆಸಿಸ್ಟರ್. ಎಷ್ಟು ರೆಸಿಸ್ಟರ್? 3 ರೆಸಿಸ್ಟರ್ಸ್ ಆಫ್ ವ್ಯಾಲ್ಯೂ R1, R2 and R3 connected in series, and they are connected across a potential difference, battery potential difference V. ಇದು V ಇದೆ, ಇದು 0 ಇದೆ ಅನ್ಕೊಳ್ಳೋಣ. ಇವೆರಡರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ V ಇದೆ. ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ಇಲ್ಲಿ ಏನ್ ಅಪ್ಲೈ ಆಗ್ತಿದೆಯೋ ಇವೆರಡರ ನಡುವೆ ಅಷ್ಟೇ ಪೊಟೆನ್ಶಿಯಲ್, ಈ ಎರಡು ಪಾಯಿಂಟ್ ಗಳ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಷ್ಟೇ ಅಪ್ಲೈ ಆಗಬೇಕು. ದ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಇಲ್ಲಿ ಕರೆಂಟ್ ಏನ್ ಪಾಸ್ ಆಗತ್ತೋ ಇಲ್ಲೂ ಅದೇ ಪಾಸ್ ಆಗ್ಬೇಕು, ಇಲ್ಲೂ ಅದೇ ಪಾಸ್ ಆಗ್ಬೇಕು, ಇಲ್ಲೂ ಅದೇ ಪಾಸ್ ಆಗ್ಬೇಕು, ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಅರೆ ಮುಂದೆ ಎಷ್ಟು ಆಚೆಗೆ ಹೋಗೋದು ಇಲ್ಲಿಂದ ಅಷ್ಟೇ ಒಳಗೆ ಹೋಗ್ಬೇಕು. ದಟ್ಸ್ ವಾಟ್ ದ ರೂಲ್. ಸೊ ಇನ್ ಸೀರೀಸ್ ಕಾಂಬಿನೇಷನ್ current through each resistor remains same. I1 is equals to I2 is equal to I3 is equal to main current I. So ನಮ್ಗೆ ಈಗ ಓಮ್ಸ್ ಲಾ ಪ್ರಕಾರ ಈ ರೆಸಿಸ್ಟರ್ ನಲ್ಲಿ ಪೊಟೆನ್ಶಿಯಲ್ ಡ್ರಾಪ್ ಎಷ್ಟಿದೆ? V is equals to IR1. ಅರ್ಥ ಆಗ್ತಿದ್ಯಾ? ಕ್ಯಾಪಿಟಲ್ ಐ ಬರೀತೀನಿ, I into R1 V1. ಇವೆರಡರ ನಡುವೆ V1 is equal, ಅಂದ್ರೆ ಈ ರೆಸಿಸ್ಟರ್ ಅಕ್ರಾಸ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ? V1 is equal to IR1. ಅದೇ ರೀತಿ ಇದರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ? V2 is equals to IR2. ಇಲ್ಲೆಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ? V3 is equals to IR3. The potential difference across each resistor is given by V1, V2 and V3 respectively. ಅನುಕ್ರಮವಾಗಿ ಇಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ. ಟೋಟಲ್ ಪೊಟೆನ್ಶಿಯಲ್ ಡಿಫರೆನ್ಸ್ V ಇರುತ್ತೆ. ಅರ್ಥ ಆಗ್ತಿದ್ಯಾ? Such that the sum of each potential, ಅಂದ್ರೆ ಈ ಮೂರನ್ನು ಆಡ್ ಮಾಡಿದ್ರೆ ನಂಗೆ ಈ ಪೊಟೆನ್ಶಿಯಲ್ ಸಿಗಬೇಕು. V is equals to V1 plus V2 plus V3. Got it? Simple. ಈಗ ಒಂದ್ ಕೆಲಸ ಮಾಡೋಣ, ಈಕ್ವಲೆಂಟ್ ರೆಸಿಸ್ಟರ್ ನ ತಗೊಂಡ್ಬರ್ತೀನಿ. ಅರೆ ಇವ್ರು ಮೂವರು ಸೇರಿ ಏನ್ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೋ ಆ ಮೂವರನ್ನು ರೀಪ್ಲೇಸ್ ಮಾಡಿ ಒಬ್ಬನ ಹಾಕ್ತೀನಿ. ಅರೆ ಇಟ್ ಈಸ್ ಲೈಕ್ ಸಣ್ಣ ಇರೋರು ಮೂವರ್ ಕೆಲಸಕ್ಕೆ ಇಡೋ ಬದಲು
ಕರೆಕ್ಟ್ ಆಗಿ ವರ್ಕ್ ಮಾಡೋನು ಒಬ್ಬನ ಕೆಲಸಕ್ಕೆ ಇಟ್ಕೊಂಡ್ರೆ ಎಲ್ಲ ಕೆಲಸ ಒಬ್ಬನೇ ಮಾಡ್ತಾನೆ, ಅದನ್ನೇ ನಾವು ಈಕ್ವಲೆಂಟ್ ರೆಸಿಸ್ಟರ್ ಅಂತ ಕರಿತೀವಿ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವಲೆಂಟ್ ರೆಸಿಸ್ಟರ್. ಈ ಮೂರನ್ನು ತೆಗೆದ್ಬಿಟ್ಟು ಒಬ್ಬನ ಹಾಕ್ತೀನಿ. ಸೊ ಅದರ ವ್ಯಾಲ್ಯೂ ಏನಿರುತ್ತೆ RS ಇರುತ್ತೆ ಅಂತ ಅನ್ಕೊಳ್ಳೋಣ. ಸೇಮ್ ಬ್ಯಾಟರಿ, ಸೇಮ್ ಕಂಡೀಷನ್. ಸೊ ಇಲ್ಲಿ V ಇದೆ, ಇಲ್ಲಿ 0 ಇದೆ, ಇಲ್ಲಿ ಕರೆಂಟ್ I ಇರುತ್ತೆ, ಸೇಮ್ ಎಫೆಕ್ಟ್ಸ್. ಈಗ ಇಲ್ಲಿ ಓಮ್ಸ್ ಲಾ ಅಪ್ಲೈ ಮಾಡಿದ್ರೆ V is equals to I into RS ಅಂತ ಬರೀಬಹುದಾ? V is equals to I into RS. Coming back to here, so ಇಲ್ಲಿ V ಏನಿದೆ ಇಲ್ಲೂ ಅಷ್ಟೇ ಇದೆ, ಹಾಗಾಗಿ ಇದನ್ನ V ನ I into RS ಅಂತ ಬರೀಬಹುದು. RS is equals to V1 ನ I1 R1 plus I2 R2 plus I3 R3 ಅಂತ ಬರೀಬಹುದು. I1 I2 I3 ಎಲ್ಲ ವ್ಯಾಲ್ಯೂಸ್ ಸೇಮ್ ಇದೆ, ಹಾಗಾಗಿ I ಕಾಮನ್ ಬರುತ್ತೆ. ಸೊ I into RS is equals to I into R1 plus R2 plus R3 ಎಕ್ಸೆಟ್ರಾ ಅಷ್ಟೇ. ಈಗ 3 ರೆಸಿಸ್ಟೆನ್ಸ್ ಕನ್ಸಿಡರ್ ಮಾಡಿ, ಹಾಗಾಗಿ ಇಷ್ಟೇ ಬರೋದು. ಸೊ RS is equals to R1 plus R2 plus R3. ಸೊ ದಿಸ್ ಇಸ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ 3 ರೆಸಿಸ್ಟರ್ಸ್. ಅರೆ ಗೊತ್ತಿದೆ 10th ಅಲ್ಲಿ, ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಸುಮ್ಮನೆ ಸುತ್ತಿ ಕೊರಿತಾರೆ, ಟೈಮ್ ವೇಸ್ಟ್ ಮಾಡ್ತಾರೆ ಅಂತ. ಸೊ 3 ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಇದಕ್ಕೊಂದು ನೇಮ್ ಕೊಟ್ಟಿದ್ದೀನಿ, ಪೊಟೆನ್ಶಿಯಲ್ ಡಿವೈಡರ್ ಸರ್ಕ್ಯೂಟ್. ನೋಡಿ, ರೆಸಿಸ್ಟರ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಪೊಟೆನ್ಶಿಯಲ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. 3 ಡಿಫರೆಂಟ್ ವ್ಯಾಲ್ಯೂಸ್ ಆಗಿ ಡಿವೈಡ್ ಆಯ್ತು. ಅಫ್ ಕೋರ್ಸ್ ಇವೆಲ್ಲ R1 R2 R3 ಸೇಮ್ ಇದ್ರೆ V1 V2 V3 ಸೇಮ್ ಇರ್ತಾ ಇತ್ತು, ಬಟ್ ಈ ಮೂರನ್ನು ಆಡ್ ಮಾಡಿದ್ರೆ ಇದು ಬರ್ಬೇಕು. ಅದಕ್ಕೆ ಇದನ್ನ ಪೊಟೆನ್ಶಿಯಲ್ ಡಿವೈಡರ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಇಫ್ n resistors are connected, if n resistors are connected in series, RS is equals to R1 plus R2 plus R3 plus up to Rn. n ರೆಸಿಸ್ಟರ್ ವರೆಗೂ ಆಡ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ಒಂದು ಎಕ್ಸಾಂಪಲ್ ನ ತಗೊಂತೀನಿ ನೋಡಿ. ಲೆಟ್ R1 is equal to 1 ohm, R2 is equal to 2 ohm, R3 is equal to 3 ohm. ಸೊ R series ಏನಾಗುತ್ತೆ, 1 plus 2 plus 3 that is 6 ohm ಆಗುತ್ತೆ. ನೋಡಿ ಇಲ್ಲಿ R1 1, R2 2, R3 3 ಈ ತರ ಇದ್ದಾಗ ನೆಟ್ ರೆಸಿಸ್ಟೆನ್ಸ್ ಈ ಹೈಯೆಸ್ಟ್ ವ್ಯಾಲ್ಯೂಗಿಂತ ಜಾಸ್ತಿ ಬರುತ್ತೆ. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ವೆನ್ resistors are connected in series, RS is greater than highest of individual. ಈ ಪಾಯಿಂಟ್ ಎಕ್ಸಾಮ್ ಅಲ್ಲಿ ಆಪ್ಷನ್ ಎಲಿಮಿನೇಟ್ ಮಾಡಕ್ಕೆ ಯೂಸ್ ಆಗುತ್ತೆ. ಆಫ್ ಕೋರ್ಸ್ ಎಲಿಮಿನೇಷನ್ ಮೆಥಡ್ ಮಾಡಿ ನೀವು ಸುಮಾರು ಕ್ವಶನ್ಸ್ ನ ಆನ್ಸರ್ ಮಾಡಬಹುದು. ಹೈಯೆಸ್ಟ್ ವ್ಯಾಲ್ಯೂ ಏನಿದೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ, ಇಂಪಾರ್ಟೆಂಟ್ ಪಾಯಿಂಟ್. ಸೊ ದಟ್ಸ್ ಇಟ್. ಅಂಡ್ ಕರೆಂಟ್ ರಿಮೈನ್ಸ್ ಸೇಮ್, I remains same. ಚಾರ್ಜ್ ಕೂಡ ಸೇಮ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ Q ಚಾರ್ಜ್ ಫ್ಲೋ ಆದ್ರೆ ಇಲ್ಲಿ ಕೂಡ Q ಚಾರ್ಜ್ ಫ್ಲೋ ಆಗುತ್ತೆ, Q ಚಾರ್ಜ್ ಇಲ್ಲಿ ಫ್ಲೋ ಆಗುತ್ತೆ. ಸೊ ಚಾರ್ಜ್ ಅನ್ನೋದು ಇಲ್ಲಿನಷ್ಟು ಇಂಪಾರ್ಟೆಂಟ್ ಆಗಲ್ಲ, ಕೆಪಾಸಿಟರ್ ಅಲ್ಲಿ ಇಂಪಾರ್ಟೆಂಟ್ ಆಗಿತ್ತು. ಈಗ ಸದ್ಯಕ್ಕೆ ಸಾಕು ಅನ್ಸುತ್ತೆ. ಓಕೆ, ಲೆಟ್ಸ್ ಗೋ ಟು ದ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್. ಆಯ್ತಾ, ಇದನ್ನ ನೋಟ್ ಮಾಡ್ಕೊಳ್ಳಿ. ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಯಾವಾಗ ಪ್ಯಾರಲಲ್ ಅಲ್ಲಿ ಇದೆ ಅಂತ ಹೇಳ್ತೀವಿ, ವೆನ್ ದೇ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್. ಟೈಟಾನಿಕ್ ಪೋಸು ಎಲ್ಲಾದ್ರೂ ಸಿಂಕ್ ಆಗ್ತಿದ್ಯಾ ಪ್ಯಾರಲಲ್ ಕಾಂಬಿನೇಷನ್ಗೆ? ಅರೆ ಒಬ್ಬರ ಕೈ ಇನ್ನೊಬ್ರು ಆ ಕಡೆ ಈ ಕಡೆ, ಹಿಂದ್ಗಡೆ ಇನ್ನೊಬ್ರು ಆ ಕಡೆ ಈ ಕಡೆ ಕೈ ಇಟ್ಕೊಂಡಿರ್ತಾರೆ. ಒಂದೇ 2 ಕಾಮನ್ ಪಾಯಿಂಟ್ಸ್ ಗಳ ನಡುವೆ ಕಾಮನ್ ಆಗಿ ಕನೆಕ್ಟ್ ಆಗಿರ್ತಾರೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಅ ಪ್ಯಾರಲಲ್ ಕಾಂಬಿನೇಷನ್. ಸೊ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್. ಸೊ ಇದನ್ನ ನಾವು ಕರೆಂಟ್ ಡಿವೈಡರ್ ಸರ್ಕ್ಯೂಟ್ ಅಂತ ಕರಿತೀವಿ. ಕರೆಂಟ್ ಡಿವೈಡರ್ ಸರ್ಕ್ಯೂಟ್ ಗೊತ್ತಾಗತ್ತೆ ಯಾಕೆ ಅಂತ. ಲೆಟ್ ಅಸ್ ಕನ್ಸಿಡರ್ 3 ರೆಸಿಸ್ಟರ್ಸ್. 3 ರೆಸಿಸ್ಟರ್ ಗಳನ್ನ ಕನ್ಸಿಡರ್ ಮಾಡ್ತೀನಿ. ದ ವ್ಯಾಲ್ಯೂಸ್ ಆರ್ R1, R2 ಅಂಡ್ ಮೂರನೇ ರೆಸಿಸ್ಟರ್ R3 ಇರ್ತಕ್ಕಂಥ ವ್ಯಾಲ್ಯೂ ಇರ್ತಕ್ಕಂಥ 3 ರೆಸಿಸ್ಟರ್ ನ ತಗೊಂಡಿದ್ದೇನೆ. ಲೆಟ್ ಮಿ ಕನ್ಸಿಡರ್ R1, R2, R3 ಆರ್ ದ 3 ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಈಗ ಈ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥ ರೆಸಿಸ್ಟರ್ ಗೆ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡ್ತೀನಿ ಯೂಸಿಂಗ್ ಎ ಬ್ಯಾಟರಿ. ಇಲ್ಲಿ V ಇದೆ, ಇಲ್ಲಿ 0 ಇದೆ, ಪೊಟೆನ್ಶಿಯಲ್ ಡಿಫರೆನ್ಸ್ V ಇದೆ. ಸೇಮ್ ಪೊಟೆನ್ಶಿಯಲ್ ಡಿಫರೆನ್ಸ್ ಈ 2 ಪಾಯಿಂಟ್ ಗಳ ನಡುವೆ ಅಪ್ಲೈ ಆಗುತ್ತೆ. ಈ 2 ಪಾಯಿಂಟ್ ಗಳ ನಡುವೆ ಸೇಮ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈ ಆದ್ರೆ ಇಲ್ಲಿ ಕೂಡ V ಅಪ್ಲೈ ಆಗತ್ತೆ, ಇಲ್ಲಿ ಕೂಡ V ನೇ ಅಪ್ಲೈ ಆಗತ್ತೆ, ಇಲ್ಲಿ ಕೂಡ V ನೇ ಅಪ್ಲೈ ಆಗುತ್ತೆ. ಸೇಮ್ ಪೊಟೆನ್ಶಿಯಲ್ ಅಪ್ಲೈ ಆಗಬೇಕು. ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಸೇಮ್ ಪೊಟೆನ್ಶಿಯಲ್ ಅಪ್ಲೈ ಆಗುತ್ತೆ. ಸೊ ದಟ್ ಇಸ್ ದ ಫಸ್ಟ್ ಕಂಡೀಷನ್. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್
across each resistor. Each resistor is same. Andre V1 is equals to V2 is equal to V3 is equals to V. Okay, let us assume current in the battery is I. Battery in the current ಹೊರಗಡೆ ಬರ್ತಿರೋದು I ಇದೆ ಅಂತ ಅನ್ಕೊಳ್ಳೋಣ. ಅಷ್ಟೇ ಕರೆಂಟ್ ಇಲ್ಲಿವರೆಗೂ ಬರುತ್ತೆ. ಇಲ್ಲಿಗೆ ಬಂದ್ಮೇಲೆ ಮೂರು ದಾರಿ ಇದೆ ಇದಕ್ಕೆ. ಮೂರು ದಾರಿ ಇದೆ, ಮೂರು ಅರೆ ಚಾರ್ಜಸ್ ಈ ಕಡೆನೂ ಹೋಗ್ಬೇಕು, ಈ ಕಡೆನೂ ಹೋಗ್ಬೇಕು, ಈ ಕಡೆನೂ ಹೋಗ್ಬೇಕು. ಹಾಗಾದ್ರೆ ಈ ಕರೆಂಟ್ ನ ನಾನು I1 ಅಂತೀನಿ, ಈ ಕರೆಂಟ್ ನ ನಾನು I2 ಅಂತೀನಿ, ಈ ಕರೆಂಟ್ ನ I3 ಅಂತೀನಿ. ಮತ್ತೆ ಈ ಮೂರು ಬಂದು ಇಲ್ಲಿ ಜಾಯಿನ್ ಆಗುತ್ತೆ, ಅಗೇನ್ I ವ್ಯಾಲ್ಯೂ ಬರುತ್ತೆ. ಪ್ಯಾರಲಲ್ ಅಲ್ಲಿ ಇದ್ದಾಗ the current is divided. ಅದಕ್ಕೆ ಇದನ್ನೇ ಅಂತ ಕರಿತೀವಿ current divider circuit ಅಂತ ಕರಿತೀವಿ. current divider circuit. The total current is equals to I1 plus I2 plus I3. ಈಗ ಈ ಮೂವರು ಸೇರಿ ಪ್ಯಾರಲಲ್ ಅಲ್ಲಿ ಇರ್ತಕ್ಕಂಥ ಈ ಮೂರು ರೆಸಿಸ್ಟರ್ ಸೇರಿ ಏನು ಎಫೆಕ್ಟ್ ಕ್ರಿಯೇಟ್ ಮಾಡ್ತಾರೋ ಅದೇ ಎಬಿಲಿಟಿ ಇರ್ತಕ್ಕಂಥ ಇನ್ನೊಂದು ರೆಸಿಸ್ಟರ್ ನ ನಾನು ರೀಪ್ಲೇಸ್ ಮಾಡ್ತೀನಿ, ಆರ್ ಪಿ ಅಂತ ಕರಿತೀನಿ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆರ್ ಪಿ. ಅರೆ ಇವ್ರು ಮೂವರು ಸೇರಿ ಏನ್ ಎಫೆಕ್ಟ್ ಕ್ರಿಯೇಟ್ ಮಾಡ್ತಾರೋ ಈ ತರ ಕಾಂಬಿನೇಷನ್ ಅಲ್ಲಿ ಅಷ್ಟೇ ಎಫೆಕ್ಟ್ ನ ಇವನೊಬ್ಬ ಕ್ರಿಯೇಟ್ ಮಾಡ್ತಾನೆ. ಹಾಗಾಗಿ ಕರೆಂಟ್ ಸೇಮ್ ಇರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಇಷ್ಟು ಕರೆಂಟ್ ಬರುತ್ತೆ. ವಾಟ್ ಈಸ್ ಅ potential difference across this one? V is equals to I into RP. Capital I. V is equals to I into RP. ಈಗ I ನ ನಾನು ಏನಂತ ಬರೀಬಹುದು ಇಲ್ಲಿ ನೋಡಿ, V is equals to I RP ಅಂತ ಇದೆ. I is equals to V by RP ಅಂತ ಬರೀಬಹುದಾ? I'll write here. ಅದನ್ನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. V divided by RP is equals to I1 ನ ಸೇಮ್ ಲಾಜಿಕ್ ಯೂಸ್ ಮಾಡಿ V1 is equals to I1 R1, V2 is equals to I2 R2, V3 is equals to I3 R3. Clear? I1 na V1 by R1, V1 divided by R1 plus V2 divided by R2 plus V3 divided by R3. Since V1 is equal to V2 is equal to V3 is equal to V, ಎಲ್ಲ ವ್ಯಾಲ್ಯೂಸ್ V ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ಸೊ ಲೆಟ್ಸ್ ಟೇಕ್ ದ V ಕಾಮನ್ ತೆಗೆದುಕೊಂಡು ಕ್ಯಾನ್ಸಲ್ ಮಾಡಿಬಿಡಿ. ವಾಟ್ ಯು ಗೆಟ್ ಇಸ್ 1 by RP is equals to 1 by R1 plus 1 by R2 plus 1 divided by R3. So this is the equivalent resistance of resistors connected in parallel. Parallel ಅಲ್ಲಿ ಕನೆಕ್ಟ್ ಆಗಿದ್ದಾಗ ಈ ತರ ರೂಲ್ಸ್ ಒಬೆ ಆಗುತ್ತೆ. Let us consider n resistors. If n resistors are connected, if n resistors connected in parallel, 1 by RP is equals to 1 by R1 plus 1 by R2 plus 1 by R3 up to 1 by Rn. Parallel ಅಲ್ಲಿ ಇದ್ದಾಗ ಈ ತರ ಇರುತ್ತೆ. If R1 is equals to R2 is equal to R3 is equal to up to Rn, that is equals to R ಆಗಿದ್ದಾಗ, ಅರೆ ಎಲ್ಲಾ ರೆಸಿಸ್ಟರ್ಸ್ R ವ್ಯಾಲ್ಯೂ ಆಗಿದ್ದಾಗ R1 by RP is equals to n divided by R. 1 by R up to n times ಇರುತ್ತೆ. So this implies RP is equals to R divided by n. n times ಕಮ್ಮಿ ಆಗುತ್ತೆ. ಸೀರೀಸ್ ನಲ್ಲಿ ಹೇಳೋದು ಮತ್ತೆ n times R ವ್ಯಾಲ್ಯೂ ಇರುತ್ತೆ. ಇದೇ ತರ n ರೆಸಿಸ್ಟರ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ರೆ n R ಬರುತ್ತೆ, ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಆಗಿದೆ R by n ಕಮ್ಮಿ ಆಗುತ್ತೆ. ಸೊ ಇಲ್ಲೊಂದು ಕೇಸ್ ಸ್ಟಡಿ ನ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್. ಆಯ್ತಾ, ಇದು ಎರೇಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಡನ್. Let us consider R1 is equal to 3 ohm, R2 is equals to 6 ohm, R3 is equals to 9 ohm. So ಈ ಮೂರನ್ನು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಅರೆ 1 by RP is equals to 1 by 3 plus 1 by 6 plus 1 by 9. Okay, 1 by RP is equals to LCM ಏನ್ ಬರುತ್ತೆ 18 ಬರುತ್ತೆ. LCM 18 ಬರುತ್ತೆ. 18 ಬರುತ್ತೆ, ಇಲ್ಲಿ 3 into ಇಲ್ಲಿ 6 ಬರುತ್ತೆ, ಇಲ್ಲಿ 3 ಬರುತ್ತೆ, ಇಲ್ಲಿ 2 ಬರುತ್ತೆ. Am I right? 18 LCM ಕರೆಕ್ಟ್ ಆಗಿದೆಯಾ? ಯಾ, ಕರೆಕ್ಟ್ ಆಗಿದೆ. ಸೊ 3 6 ಇಂದ ಹೋಗುತ್ತೆ, ಇದು ಓಕೆ ಕರೆಕ್ಟ್ ಆಗಿದೆ. 6 plus 3 plus 2 ಏನಾಗುತ್ತೆ 11 divided by 18. In other words, RP is equals to 18 divided by 11.
1 ಪಾಯಿಂಟ್ ಸಮಥಿಂಗ್ ಬರುತ್ತಾ, 1 ಪಾಯಿಂಟ್ ಸಮಥಿಂಗ್ ಏನಾದ್ರೂ ಇರ್ಲಿ. Look at this. When resistors are connected in parallel, the equivalent resistance is less than the least. ಇದರಲ್ಲಿ ಕಮ್ಮಿ ಯಾವ್ದಪ್ಪ? 3. ಆ 3 ಗಿಂತ ಕಮ್ಮಿ ಇರುತ್ತೆ ನೆಟ್ ರೆಸಿಸ್ಟೆನ್ಸ್ ಯಾವಾಗ ಪ್ಯಾರಲಲ್ ಇದ್ದಾಗ. ಸೀರೀಸ್ ಆಗಿದ್ದಾಗ ಹೈಯೆಸ್ಟ್ ಗಿಂತ ಜಾಸ್ತಿ ಇರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೊ ಈ ಸರ್ಕ್ಯೂಟ್ ನ ನಾವೇನಂತ ಕರಿತೀವಿ? ವಿ ಕಾಲ್ ದಿಸ್ ಆಸ್ ಅ ಕರೆಂಟ್ ಡಿವೈಡರ್ ಸರ್ಕ್ಯೂಟ್. ಇನ್ನೊಂದೇ ಒಂದು ಫಾರ್ಮುಲಾ ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀನಿ ಮುಂದೆ. When two resistors are connected in parallel, ಎರಡು ರೆಸಿಸ್ಟರ್ಸ್ ಇದ್ದಾಗ ಡೈರೆಕ್ಟ್ ಫಾರ್ಮುಲಾ ಹಾಗೆ ಯೂಸ್ ಮಾಡಬೇಡಿ, ಬೆಟರ್ ಇದನ್ನ ಮೆಮೊರೈಸ್ ಮಾಡಬೇಡಿ. 1 by Rp is equals to 1 by R1 plus 1 by R2. 1 by Rp is equals to R1 plus R2 divided by R1 R2. LCM ತಗೊಂಡ್ರೆ, so Rp is equals to R1 R2 divided by R1 plus R2. ಸೊ ಈ ಫಾರ್ಮುಲಾನ ಪದೇ ಯೂಸ್ ಮಾಡ್ತೀನಿ. ವೆನ್ ಟೂ ರೆಸಿಸ್ಟರ್ಸ್, ಎರಡೆರಡು ರೆಸಿಸ್ಟರ್ಸ್ ಇದ್ದಾಗ ಈ ಶಾರ್ಟ್ ಕಟ್ ನ ಯೂಸ್ ಮಾಡ್ಬಿಡೋಣ. R1 R2 divided by R1 plus R2. ಸೊ ಅಷ್ಟೇ ಈ ವಿಡಿಯೋನಲ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಡಿರೈವೇಶನ್ಸ್ ಬೋರ್ಡ್ ಎಕ್ಸಾಮ್ಗೆ ಕೇಳಲ್ಲ ಅಂದ್ರೆ ಈಗಿನ ಪ್ಯಾಟರ್ನ್ ಪ್ರಕಾರ. ಮುಂದೆ ಏನಾದ್ರು ಕೇಳಿದ್ರೆ ಗೊತ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರುತ್ತೆ ಓನ್ಲಿ ಆನ್ ರೆಸಿಸ್ಟರ್ಸ್. ಸಿರೀಸು, ಪ್ಯಾರಲಲ್, ಹಾಳು ಮೂಳು ಎರಡು ಮಿಕ್ಸು, ಅದು ಇದು ಎಲ್ಲ ಕಾಂಬಿನೇಷನ್ಸ್ ನ ತಗೊಂಡು ಒಳ್ಳೆ ಪ್ರಾಬ್ಲಮ್, ಸೂಪರ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್, ಸಕ್ಕದಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ನ ತಗೊಂಡ್ಬರ್ತೀನಿ. ಆಯ್ಕೊಂಬರ್ತೀನಿ ಬೇರೆ ಬುಕ್ಸ್ ಇಂದ ಆಯ್ಕೊಂಬರ್ತೀನಿ. ಅಲ್ಲಿ ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, JEE ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ. ಮತ್ತೆ ಹೇಳ್ತಿದ್ದೀನಿ, ನೀವು ನೀಟ್ ಪ್ರಿಪೇರ್ ಆಗ್ತಿದ್ರೆ JEE ಕ್ವಶನ್ಸ್ ನ ಸಾಲ್ವ್ ಮಾಡಿ. ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ, ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಬರುತ್ತೆ. ನೀಟ್ಗಂತಾನೆ ಪ್ರಿಪೇರ್ ಆಗಬೇಡಿ, ಅದಕ್ಕಿಂತ ಕಮ್ಮಿ ಬರುತ್ತೆ ಮಾರ್ಕ್ಸ್. ಪ್ರಿಪೇರ್ ಫಾರ್ JEE, ದೆನ್ ಯು ಕ್ಯಾನ್ ಸೆಕ್ಯೂರ್ ವೆರಿ ಗುಡ್ ಮಾರ್ಕ್ಸ್ ಇನ್ ನೀಟ್ ಎಕ್ಸಾಮ್. ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ನೀಟ್ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೊಡ್ತಾರೆ, ನೀವು ತಲೆ ಇಟ್ಟು ಯೋಚನೆ ಮಾಡ್ಬೇಕು. 4 ಸೆಕೆಂಡ್ ಯೋಚನೆ ಮಾಡ್ಬೇಕು. ಆ ಡೇಟಾನ ಕರೆಕ್ಟ್ ಆಗಿ 4 ಸೆಕೆಂಡ್ ಆದ್ರೂ ಯೋಚನೆ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡುವಾಗ 4 ನಿಮಿಷ ಆದ್ರೂ ಯೋಚನೆ ಮಾಡ್ಬೇಕು. ಆ ತರ ಕಾನ್ಸೆಪ್ಟ್ಸ್ ನ ಕೊಟ್ಟಿರ್ತಾರೆ. ಅವನ್ನೆಲ್ಲ ಮಾಡ್ತಾ ಪ್ರಾಕ್ಟೀಸ್ ಆಗತ್ತೆ. ನೀಟ್ ಎಕ್ಸಾಮ್ ಜುಜುಬಿ ಆಗ್ಬಿಡತ್ತೆ. ಹಾಗಾಗಿ ಟಾರ್ಗೆಟ್ JEE ಕ್ವಶನ್ಸ್, ಅಟ್ ಲೀಸ್ಟ್ ನಾನು IIT ಲೆವೆಲ್ ಕ್ವಶನ್ಸ್ ಅಂತ ಹೇಳ್ತಿಲ್ಲ, ನೀಟ್ ನವರು JEE ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಟ್ ಹೆಲ್ಪ್ಸ್ ಅಲಾಟ್. ಅಷ್ಟೇ ಈ ವಿಡಿಯೋನಲ್ಲಿ. ಸಿಕ್ಕಾಪಟ್ಟೆ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.